ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ರಿಗೂ ಮುಂಚಿತವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸ್ನೇಹಿತರೆ. ಆ ಭಗವಂತನ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಇವತ್ತು ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾಗಿರುವಂಥ ಅವಲಕ್ಕಿ ಸ್ನೇಹಿತರೆ, ಸಿಹಿ ಅವಲಕ್ಕಿ. ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಇದನ್ನು ಪ್ರಸಾದ ಮಾಡಿ ನೈವೇದ್ಯಕ್ಕಿಟ್ಟು ನಾವು ಪೂಜಿಸಿದಾಗ ನಮ್ಮ ಕೈಲಿರೋಷ್ಟು ಸ್ನೇಹಿತರೆ, ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಅಟ್ಲೀಸ್ಟ್ ಏನು ಮಾಡೋದಕ್ಕಾಗಲಿಲ್ಲ ಅಂದರೂ ಒಂದು ಇಡೀ ಅವಲಕ್ಕಿ ಬೆಲ್ಲ ಸ್ನೇಹಿತರೆ ಇಷ್ಟನಾದರೂ ನೈವೇದ್ಯ ಮಾಡೋದ್ರಿಂದ ಆ ಕೃಷ್ಣ ಪರಮಾತ್ಮರಿಗೆ ತುಂಬಾ ಪ್ರಿಯವಾಗುತ್ತೆ, ಇಷ್ಟ ಆಗುತ್ತೆ ಅಂತಲೇ ಹೇಳ್ತಾರೆ. ಹಾಗಾಗಿ ಎಲ್ಲ ಇದರಲ್ಲೂ ಏನೇ ಒಂದು ಶುಭ ಕಾರ್ಯಗಳನ್ನು ಮಾಡುವಾಗ ಮೊದಲಿಗೆ ಮಾಡುವಂಥದ್ದೇ ಅವಲಕ್ಕಿ ಸ್ನೇಹಿತರೆ. ಯಾಕಂದರೆ ನೈವೇದ್ಯಕ್ಕೆ ಸ್ವಲ್ಪ ಅವಲಕ್ಕಿ, ಅದಕ್ಕೆ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ನೈವೇದ್ಯಕ್ಕೆ ಇಡೋಣ ಅಂತ ಹೇಳ್ತಿರ್ತಾರೆ. ಆ ರೀತಿಯಾಗಿ ತುಂಬಾ ಎಲ್ರಿಗೂ ಇಷ್ಟ ಆಗುತ್ತೆ ಈ ನೈವೇದ್ಯ ಬಂದುಬಿಟ್ಟು. ಇದು ಮೊದಲಿಗೆ ಏನು ಮಾಡಿದ್ದೀನಿ, 1 ಕಪ್ಪು ಅವಲಕ್ಕಿಯನ್ನು ತೊಗೊಂಡು ಜರಡಿ ಮಾಡಿಕೊಂಡು 1-2 ಸಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಇಟ್ಟಿಲ್ಲ ಸ್ನೇಹಿತರೆ. ಹಾಗೇ ಜಾಲ್ದ್ರೆ ಇದೆಯಲ್ವ ಅದರಲ್ಲೇ ಹಾಗೆ ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಟ್ಟಿದ್ದೀನಿ. ಒಂದು 5 ನಿಮಿಷ ನಾವು ಬಿಟ್ಟರೆ ಸಾಕು, ಚೆನ್ನಾಗಿ ಹುಡಿಯಾಗಿ ನೆಂದುಬಿಟ್ಟು ಚೆನ್ನಾಗಿ ಉದುರಾಗಿ ಬರ್ತಾಯಿರುತ್ತೆ. ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ, ಈ ರೀತಿಯಾಗಿರುತ್ತೆ. ಇದು ಬಂದುಬಿಟ್ಟು ಗಟ್ಟಿ ಅವಲಕ್ಕಿ, ಮೊನ್ನೆ ಊರಿಂದ ತೊಗೊಂಡು ಬಂದಿದ್ದಿತ್ತಲ್ವ, ಅದು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಅದೇ ಏನು ತೆಳುವಾಗಿರೋ ಅವಲಕ್ಕಿ ಅಂದರೆ ಸ್ವಲ್ಪ ಎಲ್ಲ ಮೆತ್ತಗೆ ಮುದ್ದೆ ಥರ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಗಟ್ಟಿ ಅವಲಕ್ಕಿನೇ ಚೆನ್ನಾಗಿರುತ್ತೆ. ಸಿಗಲಿಲ್ಲ ಅಂತಂದ್ರೆ ನಾವು ಯಾವುದೇ ಆಗಲಿ ಯಾವ್ದು ಸಿಗುತ್ತೋ ಅದನ್ನು ತೊಗೊಂಡು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಅವಲಕ್ಕಿ ನೆಂದಿತ್ತಲ್ವ, ನೆಂದಿರೋ ಅಂಥ ಅವಲಕ್ಕಿಯನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿಯನ್ನು ಪೂರ್ತಿ ಅವಲಕ್ಕಿ ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದಕ್ಕಿನ್ನೂ ಎಲ್ಲ ಬೇಕಂದರೆ ಇಂಗ್ರೀಡಿಯೆಂಟ್ಸ್ಗಳು ಏನೇನು ನಿಮ್ಗೆ ಇಷ್ಟ ಆಗಿದೆ, ಡ್ರೈ ಫ್ರೂಟ್ಸ್ ಇದೆಲ್ಲನೂ ಹಾಕ್ಕೊಳ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ಹಾಕ್ಕೊಳ್ಬೋದು ಸ್ನೇಹಿತರೆ. ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ಸಿಂಪಲ್ಲಾಗಿ ಸ್ನೇಹಿತರೆ. ಎಲ್ಲರ ಮನೆಯಲ್ಲೂ ಎಲ್ಲ ಡ್ರೈ ಫ್ರೂಟ್ಸ್ ಅದು ಇದು ಎಲ್ಲ ಸಿಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲೇ ಒಂದೊಂದು ಸಲ ಇರೋದಿಲ್ಲ. ಹಾಗಾಗಿ ಏನು ನಾವು ಉಪಯೋಗಿಸ್ಕೊಳ್ತೀವಲ್ಲ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಯಿಂದನೇ ಒಂದು ಆ ಭಗವಂತನಿಗೆ ಪ್ರಿಯವಾಗಿರುವಂಥ ನೈವೇದ್ಯ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಬಂದುಬಿಟ್ಟು 1 ಕಪ್ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕದಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ಸ್ನೇಹಿತರೆ. ನಂತರದಲ್ಲಿ ಒಂದು ಅರ್ಧ ಕಪ್ಪು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲದ ಬದಲಾಗಿ ಸಕ್ಕರೆ ಬೇಕಂದ್ರೂ ಸೇರಿಸ್ಕೊಳ್ಬೋದು, ಆದರೆ ಆರೋಗ್ಯ ದೃಷ್ಟಿಯಿಂದ ಬೆಲ್ಲನೇ ಒಳ್ಳೆಯದಲ್ವ, ಅದಕ್ಕೋಸ್ಕರ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ನಂತರದಲ್ಲಿ ಒಂದು ಅರ್ಧ ಹೋಳು ಸ್ನೇಹಿತರೆ, ಚಿಕ್ಕದು ತೆಂಗಿನಕಾಯಿ ಬಂದುಬಿಟ್ಟದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರುವಂಥದ್ದು ತುರಿದು ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಏಲಕ್ಕಿ ಸ್ವಲ್ಪ ಇಟ್ಕೊಂಡಿದ್ದೀನಿ, ಏಲಕ್ಕಿ ಪುಡಿ ಬಂದುಬಿಟ್ಟು ನಂತರದಲ್ಲಿ ಹಾಕ್ಕೊಳ್ಳುವಂಥದ್ದು. ಇಷ್ಟನ್ನು ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು, ಮಿಶ್ರಣ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದಕ್ಕೆ ಬೇಕಂದರೆ ಈ ಹಂತದಲ್ಲಿ ನೀವು ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ತೀವಿ ಅಂದ್ರೂ ಹಾಕ್ಕೊಳ್ಬೋದು ಸ್ನೇಹಿತರೆ. ನಂತರದಲ್ಲಿ ದ್ರಾಕ್ಷಿ, ಗೋಡಂಬಿ ಇದೆಲ್ಲ ಬರುತ್ತಲ್ವ ಡ್ರೈ ಫ್ರೂಟ್ಸ್ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಅದು ಹಾಕ್ಕೊಳ್ಳೋದ್ರಿಂದನೂ ರುಚಿ ಇನ್ನೂ ಅದ್ಭುತವಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆದರೆ ಎಲ್ಲರ ಮನೆಯಲ್ಲೂ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಸ್ನೇಹಿತರೆ ನೋಡಿ ಇಲ್ಲಿ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕಿದಾಗಲೇ ಯಾವುದಾದ್ರೂ ಯಾವುದೇ ನಾವು ಸಿಹಿಯನ್ನು ಮಾಡಲಿ ಏಲಕ್ಕಿ ಸೇರಿಸಿದಾಗಲೇ ಅದು ಪರಿಮಳ ಬರುವಂಥದ್ದು ಸ್ನೇಹಿತರೆ, ಒಂದು ಘಮ ಇದು. ಹಾಗಾಗಿ ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀನಿ. ನಂತರದಲ್ಲಿ ಇನ್ನೊಂದೇನಪ್ಪ ಅಂದರೆ ಇದನ್ನೆಲ್ಲ ಮಾಡ್ತಾಯಿದ್ರೆ ಏನು ನೆನಪಾಗುತ್ತೆ ಅಂದರೆ, ನಮ್ಮೂರ ಕಡೆ ಎಲ್ಲ ಬಂದುಬಿಟ್ಟು ಸ್ನೇಹಿತರೆ ಹಲಸಿನ ಹಣ್ಣು ಹೆಚ್ಚಿಗೆ ಅಲ್ವಾ, ಹಾಗಾಗಿ ಹಲಸಿನ ಹಣ್ಣನ್ನು ಕಟ್ ಮಾಡಿ ಚಿಕ್ಕದಾಗಿ ಇದನ್ನು ಮಾಡಿ ಹಾಕ್ಕೊಳ್ತಿದ್ವಿ ಸ್ನೇಹಿತರೆ. ಎಲ್ಲ ಮದುವೆಗಳಿಗೆಲ್ಲ ಏನು ಕೊಡ್ತಾಯಿದ್ರಲ್ವ ಅವಾಗೆಲ್ಲ, ಹಾಗೆ ದೇವಸ್ಥಾನಗಳಲ್ಲೂ ಅಷ್ಟೇ ಸ್ನೇಹಿತರೆ. ಅದು ಹಲಸಿನ ಹಣ್ಣು ಸೇರಿಸಿದಾಗ ಇನ್ನೂ ಒಂದು ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಆ ನಂತರದಲ್ಲಿ ಎಲ್ಲ ಕಲಿಸ್ಕೊಂಡು ಇದಾಗಿದೆ. ಈಗ ಒಂದು ಬಾಳೆ ಎಲೆ ಮೇಲೆ ಇಟ್ಟು ನೈವೇದ್ಯಕ್ಕಿಟ್ಟಾಗ ಅದು ಭಗವಂತನಿಗೆ ಎಷ್ಟು ಪ್ರಿಯವಾಗುತ್ತೆ, ಎಷ್ಟು ತೃಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಬಾಳೆ ಎಲೆ ಅನ್ನುವಂಥದ್ದೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಊರಿಂದ ತೊಗೊಂಡು ಬಂದಿದ್ದು ಸ್ವಲ್ಪ ಇದೆ, ಆದರೆ ಎಲ್ಲ ಸ್ವಲ್ಪ ಕೆಂಪು ಆದಂಗೆ ಆಗಿದೆ ಸ್ನೇಹಿತರೆ. ಏನು ಮಾಡೋದಕ್ಕಾಗೋದಿಲ್ಲ, ಹಳದಿ ಕಲರ್ ಬಂದಿದೆ, ಕೆಂಪಲ್ಲ ಹಳದಿ, ಪರವಾಗಿಲ್ಲ ಸ್ನೇಹಿತರೆ, ಒಂದು ಖುಷಿ ಇರುತ್ತಲ್ವ. ಹಾಗಾಗಿ ನಂತರದಲ್ಲಿ ನಾವು ಯಾವುದೇ ನೈವೇದ್ಯ ಮಾಡಿದ್ರೂ ಒಂದು ತುಳಸಿ ದಳ ಹಿಡಿದ್ಲಾರ್ದೇ ಯಾವುದೂ ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ನೈವೇದ್ಯ ಇಟ್ಟಾಗ ನೀವು ಯಾವುದೇ ದೇವ್ರುಗಳಿಗೆ ಆಗಲಿ ನೈವೇದ್ಯಕ್ಕೆ ಇಡ್ತಿರಲ್ವ ಅದ್ರ ಮೇಲೆ ಒಂದು ತುಳಸಿ ದಳ ಸ್ನೇಹಿತರೆ ಇಟ್ಟು ನೋಡಿ ಸ್ನೇಹಿತರೆ, ಆವಾಗ ತುಂಬಾ ಅದ್ಭುತವಾಗೂ ಕಾಣ್ತಾ ಇರುತ್ತೆ. ಹಾಗೆಯೇ ಭಗವಂತನಿಗೆ ಅರ್ಪಣೆ ಆಗುತ್ತೆ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ.